ಒಂದು ವಿನಂತಿ. ಸರ್, ಇದು ಪ್ರತ್ಯೇಕ ಲಿಂಗಾಯತ ಹೋರಾಟದ ಇನ್ನೊಂದು ಭಾಗನಾ ಅಂತೇಳಿ ಒಂದು ಪ್ರಶ್ನೆ ಸರ್ ಜನರು. ಪ್ರತ್ಯೇಕ ಲಿಂಗಾಯತ ಹೋರಾಟಕ್ಕಿಂತ ಲಿಂಗಾಯತ ಸಂಸ್ಕೃತಿಯ ಪ್ರಚಾರ ಪ್ರಸಾರ, ಧಾರ್ಮಿಕ ಪ್ರಸಾರ ಅಂತ ಇಟ್ಕೊಳ್ಳಿ. ಧಾರ್ಮಿಕ ಪ್ರಸಾರ ಅಂದರೆ ಧರ್ಮ ಪ್ರಚಾರ ಅಂತ ಅರ್ಥ. ಇಂಡೈರೆಕ್ಟ್ಲಿ ಅದು ಹೌದು. ಸರ್, ಈಗ ಲಿಂಗಾಯತ ಪ್ರತ್ಯೇಕ ಧರ್ಮದ ಏನು ಎಲ್ಲಿಗೆ ಬಂದ ಸರ್ ಅದು? ನೋಡ್ರಿ, ಕರ್ನಾಟಕ ಸರ್ಕಾರದವರು ಆದೇಶ ಹೊರಡಿಸ್ಬಿಟ್ಟಿದ್ದಾರೆ 18ರಲ್ಲಿ 2018 ಮಾರ್ಚ್ 23ರಂದು ಸರ್ಕಾರದ ಆದೇಶ ಬಂದುಬಿಟ್ಟಿದೆ. ಆದರೆ ಜಾರಿಯಲ್ಲಿ ಬರಬೇಕಾದ್ರೆ ಭಾರತ ಸರ್ಕಾರ ಅಂಥದ್ದು ಮತ್ತೊಂದು ಆದೇಶ ಹೊರಡಿಸ್ಬೇಕು. ಅದಕ್ಕೋಸ್ಕರ ಅವರು ಒಂದು 3 ಪ್ರಶ್ನೆಗಳನ್ನು ಕೇಳಿ ಉತ್ತರ ಕೊಟ್ಟಿದ್ದಾರೆ. ಆ 3 ಪ್ರಶ್ನೆಗಳಿಗೆ ಕರ್ನಾಟಕ ಸರ್ಕಾರ ಕಳೆದ 5-6 ವರ್ಷಗಳಿಂದ ಉತ್ತರ ಕೊಟ್ಟಿಲ್ಲ. ಕೊಡಬೇಕನ್ನೋ ಮತ ಇದೆ. ಅದಕ್ಕೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳಿಗೆ ನಾವು ತಯಾರಿ ಮಾಡಿಕೊಂಡು ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ. ಅಲ್ಲಿ ನಿಂತಿದೆ. 2018 ಏನು ಸರ್ಕಾರ ಆದೇಶ ಏನು ಮಾಡಿದೆ ಸರ್? ಕರ್ನಾಟಕ ಸರ್ಕಾರ ಮಾಡಿದಂಥ ಆದೇಶ ಕಾನೂನಿನ ಪ್ರಕಾರ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಕಾಯ್ದೆ ಕೆಳಗಡೆ ಕರ್ನಾಟಕದ ಸೀಮೆಯೊಳಗೆ ಇರ್ತಕ್ಕಂಥ ಎಲ್ಲ ಲಿಂಗಾಯತರನ್ನು ಮತ್ತು ಬಸವ ತತ್ವವನ್ನು ಒಪ್ಪುವ ಎಲ್ಲ ವೀರಶೈವರನ್ನು ಕೂಡ ಲಿಂಗಾಯತರೆಂದು ಪರಿಗಣಿಸಿ ಲಿಂಗಾಯತವು ಅಲ್ಪಸಂಖ್ಯಾತ ಧರ್ಮವೆಂದು ಘೋಷಣೆ ಮಾಡಲಾಗಿದೆ. ಅಷ್ಟೇ ಆದೇಶ. ಸರ್, ಯಾವ ಫೋರ್ಸ್ ಇತ್ತು ಆ ಫೋರ್ಸ್ ಇಲ್ಲಲ್ಲ ಸರ್? ಯಾಕೆ ಕಡಿಮೆ ಆಯಿತಾ? ಹಿತಾಸಕ್ತಿ ಕಡಿಮೆ ಆಯಿತು? ನನಗೆ ನಿಮ್ಮ ಅರ್ಥ ಆಗಲಿಲ್ಲ. ಫೋರ್ಸ್ ಅಂದರೆ ಏನು? ಸಕ್ಕಾಪಟ್ಟೆ ಜನ ರ್ಯಾಲಿಯಲ್ಲಿ ಕೊಡಿಸೋದು ಫೋರ್ಸ್ ಅಂದರೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ಒಂದು ರ್ಯಾಲಿಯಲ್ಲಿ ಬಂದರು, 4 ಜನ ಭಾಷಣ ಮಾಡಿದ್ರು, ಲಕ್ಷಗಟ್ಟಲೆ ಜನ ಕೇಳಿದ್ರು, ಅರ್ಥ ಆಯ್ತಲ್ಲ ಗೊತ್ತಿಲ್ಲ. ಈಗ ನಡೀತಕ್ಕಂಥ ಅಭಿಯಾನ ಇದೆ. ತಾವು ನೋಡಿದ್ದೀರಿ, ಪ್ರಶ್ನೋತ್ತರ, ಜನರಿಂದ ಪ್ರಶ್ನೆಯನ್ನು ಕೇಳೋದು, ಅದಕ್ಕೆ ಸಮರ್ಪಕವಾದ ಮಾರ್ಗದರ್ಶನ ಉತ್ತರಗಳನ್ನು ಕೊಡೋದು. ಇದು ಪ್ರಚಾರ, ಇದು ಪ್ರಸಾರ. ಇದರ ಹಿಂದೆ ಇರ್ತಕ್ಕಂಥ ಫೋರ್ಸ್ ಆಗಿನ ರೀತಿಯಂಥ ಒಂದು ಬೇರೆ ರ್ಯಾಲಿಯಲ್ಲಿ ಬೇರೆ ರೀತಿಯ ಪ್ರಸಾರ ಇತ್ತು. ಆ ರೀತಿಯ ಪ್ರಸಾರ ಇಲ್ಲ. ಅದು ರಾಜಕೀಯವಾಗಿತ್ತಂತಂದರೆ ಇದು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿದೆ. ಅದು ಭಾಳ ಮುಖ್ಯ ಹೊರತಾಗಿ ಬೇರೆದು ಮಾಡೋಂಥದ್ದು ನಾವು ಅಷ್ಟು ಮುಖ್ಯ ಅನಿಸೋದಿಲ್ಲ. ಆದರೆ ಆ ರ್ಯಾಲಿಯಿಂದ ಏನಾಯಿತು ಅಂತಂದರೆ ಇದು ಏನಿದೆ ಇದರಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಕುತೂಹಲ ಭಾಳ ಜನರಲ್ಲಿ ಮೂಡಿತು. ಆಗ ಮೂಡಿದಂಥ ಕುತೂಹಲದ ಪರಿಣಾಮವಾಗಿ ಇವತ್ತು ಎಲ್ಲ ಜನ ಎಷ್ಟು ಪ್ರಮಾಣದಲ್ಲಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ, ತಿಳ್ಕೊಳ್ತಾ ಇದ್ದಾರೆ, ಕೂಡ್ತಾ ಇದ್ದಾರೆ ಅನ್ನೋದು ಇವತ್ತು ಅವರೇ ಬಂದು ಕೂಡಿಸೋಂಥ ಒಂದು ಸಮಯ, ಸಂದರ್ಭ. ಆದ್ದರಿಂದ ಮೊದಲನೇಕ್ಕಿಂತ ಈಗ ಒಂದು 10 ಪಟ್ಟು ಪ್ರಚಾರ ಹೆಚ್ಚಾಗಿದೆ. ಈಗ ಚಾಲೂ ಆಗಿದೆ. ಅದು ಕಾಲಕ್ರಮೇಣ ಇಂಪ್ರೂವ್ ಆಗ್ಬೋದು. ಕೂಡಲಸಂಗಮ ಇದ್ದಂಥದ್ದು ಮಾದರಿಯೇ ಈ ಬಾಗೇವಾಡಿದ ಒಂದು ಮಾಡಿದ್ದಾರೆ. ಆದರೆ ಏನು ತಪ್ಪಿಲ್ಲ. ಇಲ್ಲಿವರೆಗೆ ಇದು ಕೂಡಲಸಂಗಮ ಪ್ರಾಧಿಕಾರದ ಒಂದು ಭಾಗ ಆಗಿತ್ತು. ಈಗೇನು ನಡೆದಿದ್ದ ಕಾರ್ಯಕ್ರಮ ಇವೆಲ್ಲ ಕೂಡಲಸಂಗಮ ಪ್ರಾಧಿಕಾರದ ವತಿಯಿಂದಲೇ ಮಾಡಿದ್ದು. ಇನ್ಮೇಲೆ ಆಗ್ತಕ್ಕಂಥ ಒಂದು ಏನು ಇಲ್ಲಿ ನಾವು ಭಾಳಷ್ಟು ಶಾಲೆಗಳನ್ನು ತೆಗೆದಿದ್ದೀವಿ. ಇಂಗ್ಲೀಷ್ ಮೀಡಿಯಂ ಶಾಲೆ, ಕನ್ನಡ ಮೀಡಿಯಂ ಶಾಲೆ, ಇಲ್ಲಿ ಜೂನಿಯರ್ ಕಾಲೇಜ್ ಮೊದಲು ಯಾವ ಇರಲಿ